ಇದರ ನಡುವೆ ನಿಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಒಂದು ಹೊಸ ಪ್ರಸ್ತಾವನೆಯನ್ನು ಮುಂದಿಟ್ಟಿರುವಂಥದ್ದು ಸಮುದಾಯ ಆರೋಗ್ಯ ಕೇಂದ್ರದ ತಜ್ಞ ವೈದ್ಯರನ್ನ ಸ್ಥಳಾಂತರಿಸಬೇಕು ಅಂತ. 30 ಹೆರಿಗೆಗಳನ್ನ ಎಲ್ಲಿ ಆಗೋದಿಲ್ಲ ಅಂತ ಕಡೆಗಳಲ್ಲಿ ತಜ್ಞ ವೈದ್ಯರನ್ನ ಬದಲಾಯಿಸ್ತೀವಿ ಎನ್ನುವಂತ ಮಾತನ್ನ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಬರೀ ಹೆರಿಗೆಯನ್ನು ಮಾತ್ರ ಮಾನದಂಡವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ವೈದ್ಯರುಗಳು ಬಂದ್ರೆ ಮಾತ್ರ ಇದು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸರ್ಕಾರದ ನಿಲುವೇನಿದೆ? ನೀವು ಆ ಥರದನ್ನ ಚಿಂತೆ ನಡೆಸಿದ್ದೀರಾ? ನಮ್ಮಂತ ಮಲೆನಾಡಿನ ಭಾಗಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ, ಅದನ್ನೆಲ್ಲದನ್ನು ಕೂಡ ಒಂದೇ ಕಡೆ ನೀವು ತಗೊಬಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ನಿರ್ಮಾಣ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಏನಿದೆ ಅಂತ ಹೇಳಿ. ಇಲ್ಲ ಮಾನ್ಯ, ಇನ್ನೊಂದು ಪ್ರಶ್ನೆ ಕೂಡ ಇದೇ ಸಬ್ಜೆಕ್ಟ್ ಮೇಲೆ ಇದೆ, ಮುಂದೆನೂ ಕೂಡ ಅದೇ ಸಬ್ಜೆಕ್ಟ್ ಬರ್ತದೆ ಚರ್ಚೆಗೆ. ಏನಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24 ಗಂಟೆ ಸೇವೆ ನೀಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಅನೇಕ ಕಡೆ ಒಬ್ಬರು ಸ್ತ್ರೀರೋಗ ಅಥವಾ ಪ್ರಸೂತಿ ತಜ್ಞರು ಇರ್ತಾರೆ, ಒಬ್ಬರು ಅರವಳಿಕೆ ತಜ್ಞರು ಇರ್ತಾರೆ, ಒಬ್ಬರು ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮಕ್ಕಳ ತಜ್ಞರು ಇರ್ತಾರೆ. 4 ಗಂಟೆ ಮೇಲೆ ಯಾರೂ ಇಲ್ಲ. 3 ಜನ ಇದ್ರೂ ಕೂಡ 4 ಗಂಟೆ ಮೇಲೆ ಹೊರಟುಬಿಡ್ತಾರೆ. ಆಮೇಲೆ ಖಾಲಿ ಇರ್ತದೆ ತಾಲೂಕು ಆಸ್ಪತ್ರೆಗಳು. ನಾವೇನ್ ಮಾಡ್ತಾ ಇದೀವಿ ಈಗ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಸರ್ವಿಸ್ ಸಿಗಬೇಕು ಅಂತೇಳಿ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಪೀಡಿಯಾಟ್ರಿಷಿಯನ್ನು, ಒಬ್ರು ರೇಡಿಯಾಲಜಿಸ್ಟು ಕಂಪಲ್ಸರಿ ಇರಬೇಕು ಅಂತ, ಮತ್ತೆ ಫಿಸಿಷಿಯನ್ ಕಂಪಲ್ಸರಿ ಇರಬೇಕು ಅಂತ ಮಾಡ್ತಾ ಇದ್ವಿ. ಸೊ ಎಷ್ಟೇ ಗಂಟೆಗೆ ಜನ ಆಸ್ಪತ್ರೆಗೆ ಬಂದಾಗ ಸರ್ವಿಸ್ ಸಿಗ್ಬೇಕು. ಯಾಕೆ ಈ ಬಾಣಂತಿ ಸಾವಾಗುವಂಥದ್ದು ಕ್ರಿಟಿಕಲ್ ಆಗುವಂಥ ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅಲ್ಲಿ ಹೋದಾಗ ಡಾಕ್ಟರ್ ಸಿಗೋದಿಲ್ಲ, ಮತ್ತೆ ಜಿಲ್ಲೆಗೆ ಹೋಗ್ಬೇಕು, ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕು. ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರು ಅನೇಕ ಜನ ಮೃತಪಡ್ತಕ್ಕಂಥ ಸನ್ನಿವೇಶಗಳು ಆಗ್ತಾ ಇರ್ತಕ್ಕಂಥದ್ದು. ಸೊ ಸರ್ವಿಸಸ್ ಇಂಪ್ರೂವ್ ಆದ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಡಾಕ್ಟರ್ ಸಿಗ್ತಾರೆ ಅಂತ ಜನರಿಗೆ ನಂಬಿಕೆ ಇದ್ರೆ ಹೆಚ್ಚಿನ ಸಂಖ್ಯೆ ಯಾವಾಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಲ್ಲ. ಜಿಲ್ಲಾ ಆಸ್ಪತ್ರೆ ಓವರ್ಲೋಡ್ ಆಗಿರ್ತದೆ, ಸಿಕ್ಕಾಬಟ್ಟೆ ಪ್ರೆಷರು. ಸೊ ಇದು ಒಂದು ಕಡೆ. CHಗಳಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಬಹಳ ಕಮ್ಮಿ ಇದೆ, ಅಲ್ಲಿ ನಾವು ಅಲ್ಲಿ ಗೈನಕಾಲಜಿಸ್ಟ್ ಏನೋ ನಾವು ತೆಗೆದ್ರೆ ಅವ್ರ ಬದಲಿ ನಾವು ಅವ್ರಿಗೆ ಅಡಿಷನ್ ಆಗಿ 2 MBBS ಡಾಕ್ಟರ್ಸ್ ಕೊಡ್ತೀನಿ. ಸೊ CHಗಳಿಗೆ 4 ಗಂಟೆ ಮೇಲೆ ಅದು ಬಂದ್. ಸೊ ಈಗ ನಾನು 3 MBBS ಡಾಕ್ಟರ್ಸ್ ಕೊಡುವಂತ ಕೆಲಸ ಮಾಡಿ CHಗಳು ಕೂಡ 24/7 ನಡಿಬೇಕು. ಎಷ್ಟೇ ಗಂಟೆಗೆ ಹೋದ್ರೂ ಕೂಡ ಅಲ್ಲೊಬ್ಬ MBBS ಡಾಕ್ಟರ್ ಇರಬೇಕು, ಅಟೆಂಡ್ ಮಾಡಬೇಕು. ಯಾಕಂದ್ರೆ ಬೇಸಿಕ್ ಸರ್ವಿಸಸ್ ಎಲ್ಲ ಕೊಡ್ಬೋದು. ಮತ್ತೆ ಅಲ್ಲಿ ಒಬ್ಬ ಫಿಸಿಷಿಯನ್ ಕೂಡ ಹಾಕ್ತೀವಿ. ಫಿಸಿಷಿಯನ್ ಇರೋದ್ರಿಂದ ಅವರು ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ. ಸೊ ಈ ತರ ಮಾಡಿ ನಾವು CH 24/7 ನಡಿಬೇಕು, ತಾಲೂಕು ಆಸ್ಪತ್ರೆ 24/7 ನಡಿಬೇಕು. ಈ ಒಂದು ಮಾನದಂಡದ ಅಡಿಯಲ್ಲಿ ನಾವು ಈ ಒಂದು ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲಿ ಒಳ್ಳೆ ಸೇವೆ ಈಗ ನೀಡ್ತಾ ಇದ್ದಾರೆ ಅಲ್ಲಿ ಎಲ್ಲೂ ನಾವು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ.